ಮಾನ್ಯ ಪ್ರಧಾನಮಂತ್ರಿಗಳ 50% ಅವರ ಕನಸಿನ ಯೋಜನೆ ಅದರಿಂದ ಇವತ್ತು ಸಂಪನ್ನಗೊಂಡಿದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂತ ಯೋಜನೆಯನ್ನ ಕೊಡ್ಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಗಳು ನೆರವೇರ್ತಾ ಇರಲಿಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ. ಇನ್ನಷ್ಟು ನಮ್ಮ ಜಿಲ್ಲೆಗೆ ಕೊಡುಗೆಯನ್ನ ಘೋಷಿಸಲಿಕ್ಕಿರುವಂತಹ ಗೌರವಾನ್ವಿತ ಆದರಣೀಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರು ಆದರಣೀಯ ದಿನೇಶ್ ಗುಂಡೂರಾವ್ ಅವರೇ, ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದರಣೀಯ ಗೌರವಾನ್ವಿತ ಯುಟಿ ಖಾದರ್ ಅವರೇ, ಕಂದಾಯ ಮಂತ್ರಿಗಳು ಗೌರವಾನ್ವಿತ ಕೃಷ್ಣ ಬೈರೇಗೌಡ್ರೆ, ನಗರಾಭಿವೃದ್ಧಿ ಇಲಾಖೆಯ ಮಂತ್ರಿಗಳು ಆದರಣೀಯ ಗೌರವಾನ್ವಿತ ಭೈರತಿ ಸುರೇಶ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಆದರಣೀಯ ಮಿತ್ರರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರೇ, ಐವನ್ ಡಿಸೋಜ್ ಅವರೇ, ಉಪಸ್ಥಿತಿರುವಂತಹ ಗೌರವಾನ್ವಿತ ಎಲ್ಲ ಆದರಣೀಯ ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರುಗಳೇ, ಜಿಲ್ಲಾಧಿಕಾರಿಗಳೇ, ಹಿರಿಯ ರಾಜ್ಯದ ಅಧಿಕಾರಿಗಳೇ, ಉಪಸ್ಥಿತಿರುವಂತಹ ಎಲ್ಲ ನಿಗಮದ ಅಧ್ಯಕ್ಷರುಗಳೇ, ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಬಂಧುಗಳೇ, ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಆದರಣೀಯ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸಜ್ಜನ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ಪ್ರಜಾಸೌಧದ ಉದ್ಘಾಟನೆಯ ದೃಷ್ಟಿಯಲ್ಲಿ ಮಂಗಳೂರಿಗೆ ಬಂದು ಇವತ್ತು ಈ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಿರುವಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮಂಗಳೂರಿಗೆ ವಿಶೇಷವಾಗಿ ಸ್ವಾಗತವನ್ನ ಕೋರ್ತಾ ತಮ್ಮ ಮುಖಾಂತರ ಇವತ್ತು ಈ ಪ್ರಜಾಸೌಧ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನತೆಗಳಿಗೆ ಇನ್ನಷ್ಟು ಸಹಕಾರವನ್ನ ಕೊಡುವಂತ ದೃಷ್ಟಿಯಲ್ಲಿ ಈ ಜಿಲ್ಲಾಡಳಿತದ ನೂತನ ಕಚೇರಿಯಲ್ಲಿ ಮುಂದಿನ ದಿನಗಳಲ್ಲಿ 10 ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳುವಂತ ಶುಭವನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಲಿಕೆ ಮಾಡಿದರೆ ನಾವೆಲ್ಲ ಬಹಳ ಕಿರಿಯರು, ಮುಖ್ಯಮಂತ್ರಿಗಳು ಬಹಳ ಅನುಭವಸ್ಥರು. 2 ಬಾರಿ ಮುಖ್ಯಮಂತ್ರಿಗಳಾಗಿ ಬಹಳ ದೊಡ್ಡ ರೀತಿಯಲ್ಲಿ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು 10 ಜವಾಬ್ದಾರಿಯುತ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಗೌರವ ತಮಗೆ ಸಲ್ಲಿಸುತ್ತದೆ. ಹಾಗಾಗಿ ಇವತ್ತು ಮಂಗಳೂರಿನ ಈ ಒಂದು ವಿಶೇಷವಾದಂತಹ ಪ್ರಜಾಸೌಧ ಅಂತ ಹೇಳುವಂತಹ ಹೆಸರನ್ನು ಕೊಟ್ಟು ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಲಿಕ್ಕೆ ತಾವು ಬಂದಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ 10 ಬೇಡಿಕೆಗಳನ್ನು ಕೂಡ ತಾವು ಈಡೇರಿಸಿರುವಂತ ವಿಶ್ವಾಸ ನಮಗಿದೆ. ಮೊನ್ನೆ ತಾನೇ ತಾವು ಪತ್ರಿಕೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ರಿ, ಎಲ್ಲ ಶಾಸಕರುಗಳಿಗೆ 50 ಕೋಟಿ ಸಿಗ್ತದೆ ಅಂತ ಹೇಳುವಂಥದ್ದು. ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಕೂಡ 50 ಕೋಟಿ ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸದೊಂದಿಗೆ ನಾನು ನಿಮ್ಮ ಹತ್ರ ವಿಶೇಷವಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ 10 ಯೋಜನೆಗಳು, 10 ವಿಚಾರಗಳು, ಕೆಲಸ ಕಾರ್ಯಗಳಾಗಬೇಕು. ಇವತ್ತು ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಇವತ್ತು 2 ಕೆಲಸ ಕಾರ್ಯಗಳ ಲೋಕಾರ್ಪಣೆ ಆಗ್ತಾ ಇದೆ. 2 ಕೆಲಸ ಕಾರ್ಯಗಳ ಲೋಕಾರ್ಪಣೆ ಇವತ್ತು ಜನರಿಗೆ ವಿಶೇಷವಾಗಿ ಅವಕಾಶಗಳನ್ನು ಕೊಡುವಂತ ದೃಷ್ಟಿಯಲ್ಲಿ ಈ ಲೋಕಾರ್ಪಣೆ ನಮ್ಮ ಜಿಲ್ಲೆಗೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಿಕೊಳ್ತಾ ಇದೆ. ಇವತ್ತು ಈ ಲೋಕಾರ್ಪಣೆ 2 ಲೋಕಾರ್ಪಣೆ ಇವತ್ತು ಆಗ್ತಾ ಇರುವಂತದ್ದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಂಪನಿಯ ವತಿಯಿಂದ ಅಂತ ಹೇಳುವಂತ ಖುಷಿ ನನಗಿದೆ. ಇವತ್ತು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂಥದ್ದು ಇವತ್ತು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ. 50% ಕೇಂದ್ರ ಸರ್ಕಾರ, 50% ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆ. 50 ಪ್ರಧಾನಮಂತ್ರಿಗಳು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ 50% ಅದಕ್ಕೆ ಹೊಂದಾಣಿಕೆ ಕೊಡುವಂತಹ ಕೆಲಸ ಕಾರ್ಯಗಳನ್ನು ತಾವು ಮಾಡಿದಿರಿ.
ಹಾಗಾಗಿ ವಿಶೇಷವಾಗಿ ಈ ಕೊಡುಗೆ ಮಾನ್ಯ ಪ್ರಧಾನಮಂತ್ರಿಗಳ 50% ಅವರ ಕನಸಿನ ಯೋಜನೆ ಅದರಿಂದ ಇವತ್ತು ಸಂಪನ್ನಗೊಂಡಿದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂತ ಯೋಜನೆಯನ್ನ ಕೊಡ್ಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಗಳು ನೆರವೇರ್ತಾ ಇರಲಿಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ. ಹಾಗಾಗಿ ಇವತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಹಳ ವಿಶೇಷವಾದಂತಹ ಕೆಲಸ ಕಾರ್ಯಗಳು ಇವತ್ತಾಗಿದೆ. ಮಂಗಳೂರಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸ್ಪೋರ್ಟ್ಸ್ಗೆ ವಿಶೇಷವಾದಂತಹ ಶಕ್ತಿಯನ್ನು ಕೊಡುವಂತ ಕೆಲಸ ಕಾರ್ಯಗಳಾಗಬೇಕು. ಇವತ್ತು ಶಟಲ್ ಬ್ಯಾಡ್ಮಿಂಟನ್ ಮತ್ತು ಕಬಡ್ಡಿಗೆ ಬಹಳ ವಿಶೇಷವಾಗಿ ಅವಕಾಶಗಳನ್ನು ಒದಗಿಸಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಮಂಗಳೂರಿನ ಉರ್ವದಲ್ಲಿ ಅದಕ್ಕೆ ಲೋಕಾರ್ಪಣೆ ಆಗುವಂತ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಅದು ಕೂಡ ಬಹಳ ಕಬಡ್ಡಿ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದಲ್ಲಿ ಇರುವಂತ ತಂಡದಲ್ಲಿ ನಮ್ಮ ರಾಜ್ಯವನ್ನ ಪ್ರತಿನಿಧಿಸುವಂತ ಯಾವೆಲ್ಲ ಕ್ರೀಡಾಪಟುಗಳಿದ್ದಾರೆ ಅದರಲ್ಲಿ ಸರಿಸುಮಾರು 70% ಜನರು ನಮ್ಮ ಜಿಲ್ಲೆಯ ಕಬಡ್ಡಿಯ ಆಟಗಾರರು. ಹಾಗಾಗಿ ಅವರಿಗೆ ವಿಶೇಷವಾಗಿ ಸಹಕಾರ ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಕಬಡ್ಡಿ ಕ್ರೀಡಾಂಗಣವನ್ನ ಪ್ರಾರಂಭದಲ್ಲಿ ಸರಿಸುಮಾರು 30-35 ಕೋಟಿ ರೂಪಾಯಿ ಅನುದಾನವನ್ನ ಒದಗಿಸಿಕೊಡ್ಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸ್ಪೀಕರ್ ಅವರು ನಗರಾಭಿವೃದ್ಧಿ ಮಂತ್ರಿಗಳಾಗಿ ಅದಕ್ಕೆ ವಿಶೇಷವಾಗಿ ಅವಕಾಶ ಕೊಟ್ಟರು. ತದನಂತರ ಅವಕಾಶ ಬಂದ ನಂತರ ಇಷ್ಟೊಂದು ದೊಡ್ಡ ಮೊತ್ತದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಂಗಳೂರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳುವಂತದ್ದನ್ನ ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕ್ಯಾನ್ಸಲ್ ಆದಂತ ಸಂದರ್ಭದಲ್ಲಿ ಕೂಡ ಅದನ್ನ ಪುನರಪಿ ಜೋಡಿಸಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅವತ್ತು ವಿಶೇಷವಾದಂತ ಪ್ರಯತ್ನಗಳು ನೆರವಿದವು. ಅದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿಯುತವಾಗಿ ಆ ಸಂದರ್ಭದಲ್ಲಿ ಇವತ್ತು ಹೇಗೆ ಸಚಿವರುಗಳು ಹೇಳಿದ್ರು ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ಕಾರ್ಯಕ್ರಮದ ಶಿಲಾನ್ಯಾಸ ಮಾಡುವಂತ ಯೋಗ ಮತ್ತು ಇವತ್ತು ಲೋಕಾರ್ಪಣೆ ಮಾಡುವಂತ ಯೋಗದಲ್ಲಿ ಕೂಡ ನನಗೆ ವಿಶೇಷವಾಗಿ ಅವಕಾಶಗಳು ಲಭಿಸಿದ್ದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ಈಗ ತಾನೇ ನಮ್ಮ ಸ್ಪೀಕರ್ ಅವರು ಹೇಳಿದ ಹಾಗೆ ತುಳು ಭಾಷೆಗೆ ಹೆಚ್ಚಿನ ಮನ್ನಣೆ ಸಿಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ 10 ಬಾರಿ ಸ್ಪೀಕರ್ ಅವರು ನಾನು ಬೇರೆ ಬೇರೆ ಶಾಸಕರುಗಳು ವಿಧಾನಸೌಧದಲ್ಲಿ ನಾವು ಅದರ ಬಗ್ಗೆ ಮಾತಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ತುಳುವನ್ನ ನಮ್ಮ ರಾಜ್ಯದ 2ನೇ ಅಧಿಕೃತ ಭಾಷೆಯನ್ನ ಮಾಡುವಂತ ದೃಷ್ಟಿಯಲ್ಲಿ ತಾವೊಂದು ಘೋಷಣೆಯನ್ನು ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೇನೆ. ಈಗಾಗಲೇ ಡಾಕ್ಟರ್ ಮೋಹನಾಳ್ ಅವರ ವರದಿ ವಿಶೇಷವಾಗಿ ಇವತ್ತು ರಾಜ್ಯದ ಸರ್ಕಾರದ ಹತ್ರ ಇದೆ. ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅನುಮೋದನೆ ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದ್ರೆ ಆಯಿತು. ಅದರ ಮುಂದೆ ಹಿಂದಿನ ಕೆಲಸ ಈ ಹಿಂದೆ ಎಲ್ಲ ಮಾಡಿ ಮುಗಿಸಿದ್ದೇವೆ. ಅದನ್ನು ವಿಶೇಷವಾಗಿ ತಾವು ಅನುಷ್ಠಾನ ಮಾಡಿಕೊಡ್ಬೇಕು. ತುಳುವನ್ನ ರಾಜ್ಯದ 2ನೇ ಭಾಷೆಯಾಗಿ ನಮ್ಮ ಮಂಗಳೂರಿಗೆ ತಾವು ವಿಶೇಷವಾಗಿ ಸಹಕಾರವನ್ನು ಕೊಡಬೇಕು ಅಂತ ಹೇಳೋದು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ಕೂಡ ಇವತ್ತಿನ ಈ ಕಾರ್ಯ ಇನ್ನು ಮುಂದೆ 10 ಕಾರ್ಯಗಳು ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಇರಬಹುದು, ಅಥವಾ ಮೀನುಗಾರಿಕಾ ವ್ಯವಸ್ಥೆಗಳಲ್ಲಿರಬಹುದು, ಅಥವಾ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇರಬಹುದು. ಇದಕ್ಕೆ ಹೆಚ್ಚಿನ ಅನುದಾನಗಳನ್ನ ಹೆಚ್ಚಿನ ದೃಷ್ಟಿಯಲ್ಲಿ ಮಂಗಳೂರು ನಗರ ಇನ್ನಷ್ಟು ಸುಂದರ ಮಾಡುವಂತ ದೃಷ್ಟಿಯಲ್ಲಿ ನಾವು 10 ದೊಡ್ಡ ದೊಡ್ಡ ಯೋಜನೆಗಳನ್ನು ತಮ್ಮ ಮುಖಾಂತರ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂತ ಮಾತನ್ನ ಇವತ್ತು ಉಲ್ಲೇಖ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತು ಯಾವುದನ್ನ ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸ್ತಾರೆ ಅಂತ ಹೇಳುವಂಥದ್ದು ತಾವು ಬಹಳಷ್ಟು ಕಡೆಗಳಲ್ಲಿ ಹೇಳಿದಿರಿ, ನಾವು ಕೂಡ ನಂಬ್ತೇವೆ. ಹಾಗಾಗಿ ಇವತ್ತು ಮಂಗಳೂರಿಗೆ ನಗರಾಭಿವೃದ್ಧಿ ಮಂತ್ರಿಗಳು ಕೂಡ ಇಲ್ಲ ಇದ್ದಾರೆ. ಇವತ್ತು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಘೋಷಣೆ ಮಾಡಿದ ನಂತರ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳಾಗಬೇಕು. ಪ್ರತಿಯೊಂದು ಹಂತದಲ್ಲಿ ಮಂಗಳೂರು ನಗರ ಮಟ್ಟದಲ್ಲೇ ಆಗಬೇಕಾದಂತ ಪ್ರಕ್ರಿಯೆಗಳು ಇವತ್ತು ರಾಜ್ಯದ ಮಟ್ಟದಲ್ಲಿ ಹೋಗಿ ಆ ಪ್ರಕ್ರಿಯೆಗಳನ್ನು ಮಾಡುವಂತ ಹಂತ ಆಗಿದೆ. ಇದರಿಂದ ಜನರಿಗೆ ತೊಂದರೆ ಆಗಿದೆ. ಅದು ಮೂಡಾ ಇಲಾಖೆ ಇರ್ಬೋದು, ಇನ್ನಿತರ ಎಲ್ಲ ಇಲಾಖೆಗಳು. ಹಾಗಾಗಿ ಅದನ್ನೆಲ್ಲ ಸರಿಪಡಿಸಿಕೊಳ್ತೀರಿ ಅಂತ ಹೇಳುವಂತ ವಿಶ್ವಾಸದೊಂದಿಗೆ ಸ್ಮಾರ್ಟ್ ಸಿಟಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಇದು ಮಂಗಳೂರಿನಲ್ಲಿ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಸ್ಮಾರ್ಟ್ ಸಿಟಿಯ ಯೋಜನೆಯ ಅನುದಾನವನ್ನ ಒಂದು ಪ್ರಜಾಸೌಧಕ್ಕೆ ಉಪಯೋಗಿಸಿದ್ದು ಅದು ಮಂಗಳೂರಿನಲ್ಲಿ ಅದು ವಿಶೇಷವಾದಂತ ಕೊಡುಗೆ ಆಗಿದೆ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಈ ಯೋಜನೆ ಕನಸು ನನಸಾಗಿದೆ ಅಂತ ಹೇಳುವಂಥದ್ದು ಹೇಳ್ತಾ ಮುಖ್ಯಮಂತ್ರಿಗಳ 10 ಯೋಜನೆಯೊಂದಿಗೆ ಇನ್ನಷ್ಟು 10 ಕೆಲಸ ಕಾರ್ಯಗಳು ನಗರಕ್ಕೆ ಬರಲಿ, ನಮ್ಮ ನಗರ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಎಲ್ಲರೂ ಒಂದಾಗಿ ಒಟ್ಟಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಹಿರಿಯ ಸಚಿವರುಗಳು ಹೇಳಿದ್ದಾರೆ. 100ಕ್ಕೆ 100 ಸಚ್ಚಿದೆ. ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳು ಅನುಷ್ಠಾನ ಆಗಲಿ, ಅದಕ್ಕೆ ತಮ್ಮೆಲ್ಲರ ಸಹಕಾರಗಳು ವಿಶೇಷವಾಗಿ ನಾನು ಮಂತ್ರಿಗಳ ಹತ್ರ ಕೇಳ್ತೇನೆ. ಇವತ್ತು ನನ್ನ ಭೂಮಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಹಳ ವಿಶೇಷವಾದಂತಹ ಯೋಜನೆಗಳನ್ನು ತಾವು ತಂದಿದ್ದೀರಿ. ಇವತ್ತು ಸಾವಿರಾರು ಜನರಿಗೆ ಅದನ್ನ ಕೊಡ್ತಾ ಇರುವಂತದ್ದು ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪುನರಪಿ ಕೈ ಜೋಡಿಸಿ
ನಾನು ವಿಶೇಷವಾಗಿ ಮನವಿ, ಇನ್ನು 50 ಕೋಟಿ ಪ್ರತಿ ಶಾಸಕರಿಗೆ ಅಂತ ಕೊಟ್ಟದ್ದು ಮಂಗಳೂರು ನಗರ ದಕ್ಷಿಣ ನಮ್ಮ ಜಿಲ್ಲೆಯ 8 ಶಾಸಕರುಗಳಿಗೆ, ಕೇವಲ ಅಶೋಕ್ ರೈಗಳಿಗೆ ಮಾತ್ರವಲ್ಲ ಅಥವಾ UT ಖಾದರ್ಗೆ ಮಾತ್ರವಲ್ಲ, ನಮ್ಮನ್ನು ಕೂಡ ಜೋಡಿಸ್ಕೊಳ್ಳಿ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.